ಹಲೋ, ಸರಸ್ವತಿ ಅನ್ನೋರ ಕಡೆಯವ್ರು ನೀವೇನ್ರಿ? ಹೌದು ಸರ್. ಏನಾಗ್ಬೇಕು ನೀವು ಅವ್ರಿಗೆ? ನಾನು ಅವ್ರ ಮಗ ಸರ್. ಅಡ್ಮಿಟ್ ಮಾಡಿದ್ದು ನೀವೇನಾ? ಇಲ್ಲ ಸರ್, ನಾನು ಕರ್ಕೊಂಡು ಬಂದಿದ್ದು. ಸರಿ, ಪೇಷಂಟ್ನ ನಾನು ಒಂದ್ಸಲ ಮಾತಾಡಿಸ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಬನ್ರಿ ಪಿಸಿ. ಹಲೋ. ಹಲೋ, ಯಾರು? ನಾನ್ ದೀಪಾ ಫ್ರೆಂಡು. ದೀಪಾ ಇದ್ದಾಳಾ? ಹಾ, ಇಲ್ಲೇ ಇದ್ದಾಳೆ, ಕೊಟ್ಟೆ. ದೀಪಾ, ನಿನಗೆ ಫೋನು, ನಿನ್ನ ಫ್ರೆಂಡು. ಹಲೋ. ನರ್ಸ್, ಹೇಗಿದೆ ಪೇಷಂಟ್ ಕಂಡೀಷನ್? ಸರ್, ಅವ್ರಿಗೆ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ. ಒಂದು ನಿಮಿಷ ರೆಕಾರ್ಡ್ ಮಾಡ್ಕೊಡ್ರಿ. ಹೇಳಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನಮ್ಮ, ಏನು ನಡೀತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಹಾಂ ಸರ್, ಹೇಳ್ತೀನಿ. ಅವ್ರು ನೋಡೋದಕ್ಕೆ ಹೇಗಿದ್ರು ಅಂತ ಸ್ವಲ್ಪ ಹೇಳ್ತೀರಾ? ಸರ್, ಅವ್ರ ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ರು. ಅವ್ರ ಕಣ್ಣು ಮಾತ್ರ ಕಾಣಿಸ್ತಿತ್ತು. ಆದರೆ ನನ್ಗವ್ನ ಕಣ್ಣು ತುಂಬ ಚೆನ್ನಾಗಿ ನೆನಪೈತೆ. ಮೈಕಟ್ಟು ಸುಮಾರು 30ರಿಂದ 35 ವರ್ಷ ಅಂತ ಅನ್ಕೊಳ್ಳಿ. ಅವ್ರನ್ನ ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಸಿದ್ರೆ ನೀವು ಅವ್ರನ್ನ ಗುರ್ತಿಡಿತೀರಾ? ಸರ್, ಆದರೆ ಅವ್ರ ಮುಖಕ್ಕೆ ಬಟ್ಟೆ ಕಟ್ಟಿದ್ರೆ ನಾನು ಅವ್ರನ್ನ ಗುರ್ತಿಡಿತೀನಿ. ಸರ್, ಅವ್ರೇನಾದರೂ ನಿಮ್ಮ ಕೈಗೆ ಸಿಕ್ಕಿದ್ರೆ ನನಗೊಂದು ಅವಕಾಶ ಕೊಡಿ ಸರ್. ಅವ್ರ ಮೈ ಮೂಳೆ ಎಲ್ಲ ಮುರಿದು ಹಾಕ್ತೀನಿ. ಇಷ್ಟೊಂದು ಆವೇಶ ಒಳ್ಳೇದಲ್ಲ ಮಿಸ್ಟರ್. ಆರೋಪಿಗಳೆಲ್ಲೇ ಇದ್ರು ಅವ್ರನ್ನ ಹುಡುಕಿ ಶಿಕ್ಷೆ ಕೊಡಿಸೋ ಕೆಲಸ ನಮ್ಮದು. ಆ ಕೆಲಸ ನಾವು ಮಾಡ್ತೀವಿ. ನೀವು ಸ್ವಲ್ಪ ಸಮಾಧಾನವಾಗಿರಿ. ಪಿಸಿ, ಬನ್ರಿ.